ಪ್ರಿಯ ವೀಕ್ಷಕರಿಗೆ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ನಮ್ಮ ಪಕ್ಕದಲ್ಲಿ ಇರತಕ್ಕಂಥವರು ನಮ್ಮ ಆತ್ಮೀಯ ಸ್ನೇಹಿತರು. ಇವರ ಮನೆಯಲ್ಲಿ 200 ವರ್ಷಗಳಿಂದ ಇರುವ ಪಂಜಿನ ದೀಪವನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸಲು ಇಷ್ಟಪಡುತ್ತಿದ್ದೇವೆ. ಇವರು ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಬಂದಿದ್ದಾರೆ. ನೀವು ನೋಡಲಿ ಎಂಬುದಾಗಿ ಈ ವಿಡಿಯೋ ಮಾಡಿದ್ದೇವೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ಹಾಯ್, ಇದು ಏನಪ್ಪ ಎಷ್ಟು ತುಂಬ ಚೆನ್ನಾಗಿದೆ. ಇದು ಒಂಥರ ಎಷ್ಟು ಚೆನ್ನಾಗಿದೆ ಈ ದೀಪ. ಇದು ಎಷ್ಟು ವರ್ಷದ್ದು? ಇದು ಒಂದು 200 ಇಯರ್ ಓಲ್ಡ್ ಆಗಿರ್ಬೋದು. ಇದು ನಾನು ಬೇಸಿಕಲಿ ಫ್ರಮ್ ದೊಡ್ಡಮಳೂರು, ಚನ್ನಪಟ್ಟಣದ ಹತ್ರ. ಇದು ನಮ್ಮ ತಾತ, ಹಿ ವಾಸ್ ಯೂಸಿಂಗ್ ದಿಸ್ ಆಸ್ ಎ ಪಂಜು. ಸೊ ಇದು ಪಂಜು ಅಂತ ಹಿಂದೆ ಹಿಡ್ಕೋತಾ ಇದ್ರು. ಇದು ಇವಾಗಲೂ ದೇವರಿಗೆ ಹೋಗ್ಬೇಕಾದ್ರೆ ಪಂಜು ಅಂತ ಹಿಡಿದಾರಲ್ಲ, ಆ ಥರ ಇದು. ಸೊ ಆವಾಗ ನಮ್ಮ ದೊಡ್ಡಪ್ಪ ಮನೆ ರಿನೋವೇಟ್ ಮಾಡಬೇಕಾದ್ರೆ ಇದನ್ನು ನನಗೆ ಕೊಟ್ಟರು. ಪಂಜು ಇಟ್ಕೊ ನೀನು, ನಿಮ್ಮ ತಾತ ಜ್ಞಾಪಕಾರ್ಥವಾಗಿ ಅಂತ. ನಾನು ಇದನ್ನು ಬೆಂಗಳೂರಿಗೆ ತಂದು ಸುಮ್ಮನೆ ಪಂಜಾಗಿ ಇಡೋ ಬದಲು ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಒಬ್ಬರು ಕಂಚುಗಾರನ ಹತ್ರ ಈ ಹಂಸನ್ ಮಾಡಿಸ್ದೆ. ಸೊ ಇಟ್ ಬಿಕೇಮ್ ಎ ಶೋ ಪೀಸ್. ಎಷ್ಟು ಚೆನ್ನಾಗಿದೆ ನೋಡಿ. 200 ವರ್ಷದ ಹಳೇದಪ್ಪ ಇದು. ತುಂಬ ಚೆನ್ನಾಗಿದೆ. ಇದು ಕ್ಲೋಸ್ ಆಗಿದೆ. ಇದಿಷ್ಟು ಫುಲ್ ಇಲ್ಲಿಂದ ಇಲ್ಲಿ ತನಕ ಇತ್ತು. ಇದನ್ನು ಮಾತ್ರ ಇವರು ಈ ಹೆಮ್ಸನ್ ಮಾತ್ರ ಮಾಡಿಸಿರೋದಲ್ವಾ? ಹೌದು. ಸೊ ಇಲ್ಲಿ ಎಣ್ಣೆ ತುಂಬೋದು, ಆಮೇಲೆ ಒಂದು ದೊಡ್ಡ ಬತ್ತಿ ಇಡೋದು. ಇದು ಓಪನ್ ಒಂದು ಹೋಲ್ ಇತ್ತು. ಆ ಹೋಲಿಗೆ ಇವಾಗ ಈ ಹಂಸನ ಫಿಕ್ಸ್ ಮಾಡಿದ್ವಿ. ಹೋಲಲ್ಲಿ ಹಚ್ತಾ ಇದ್ರು. ಎಲ್ಲಿಗಾದ್ರೂ ತಗೊಂಡು ಹೋಗ್ಬೇಕು ಅಂದ್ರೆ ಹಿಂಗೆ ತಗೊಂಡು ಹೋಗ್ತಾ ಇದ್ರು. ಹಂಸನ ತೆಗೆದ್ಬಿಟ್ಟು ಅದ್ರೊಳಗೆ ಆಯಿಲ್ ಹಾಕಿ ಬತ್ತಿ ಹಾಕಿ ಹಚ್ಬೋದು. ಅಂದ್ರೆ ಈ ಕಾಲದಲ್ಲಿ ಅದು ಹಚ್ಚಿ ಏನು ಇಡಕ್ಕಾಗದೆ ಇರೋದ್ರಿಂದ ನೀವು ಹಂಸದ ರೂಪನ ಹಾಕ್ಸಿದೀವಿ. ಹಿಂದೆ ಕರೆಂಟ್ ಇರ್ಲಿಲ್ಲ, ಬಹಳ ಅದ್ಭುತವಾಗಿ ಅವಾಗ ಇದನ್ನೇ ಬ್ಯಾಟ್ರಿ ಬದಲು ಈ ತರ ಯೂಸ್ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ತಮ್ಮ ಹೆಸರಮ್ಮ? ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ಓಕೆ, ಥ್ಯಾಂಕ್ ಯು. ಮೂಲತಃ ನಾನು ದೊಡ್ಡಮಳೂರವಳು. ಓಕೆ. ಇವಾಗ ಇಲ್ಲಿ ಬೆಂಗಳೂರು. ಆಗಲಿ, ಬಹಳ ಹಳೆಯ ಕಾಲದನ್ನ ನೀವು ನಿಮ್ಮ ತಾಯಿಯವರು ನಿಮಗೆ ಉಡುಗೊರೆಯಾಗಿ ಜ್ಞಾಪಕಾರ್ಥ ಕೊಟ್ಟಿದ್ದಾರೆ ಅಂತ ನೀವು ಇಟ್ಕೊಂಡಿರೋದು ಕೇಳಿ ಭಾಳ ಸಂತೋಷ ಆಯಿತು. ಎಲ್ಲರೂ ಹೀಗೆ ಅವರ ತಾಯಿಂದಿರು ಕೊಟ್ಟಿದ್ದಕ್ಕಂತಹ ವಸ್ತುವನ್ನು ಇಟ್ಟುಕೊಂಡು ಅವ್ರನ್ನ ಸದಾ ನೆನಪು ಮಾಡ್ಕೊಂಡ್ರೆ ಅವ್ರಿಗೆ ನೀವು ಒಂದು ಪ್ರೀತಿ ಕೊಟ್ಟ ಹಾಗಾಗುತ್ತೆ ಅಂತ ನಾನು ಇಲ್ಲಿ ಭಾವಿಸ್ತೇನೆ. ಭಾಳ ಚೆನ್ನಾಗಿದೆ ಕಣಮ್ಮ, ಧನ್ಯವಾದಗಳು. ತಮ್ಮ ಹೆಸರಮ್ಮ? ಭಾಗ್ಯ ಎನ್ ಪ್ರಸಾದ್ ಅಂತ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಆದಷ್ಟು ನಿಮ್ಮ ಅಮೃತ ಹಸ್ತದಿಂದ ಸಬ್ಸ್ಕ್ರೈಬ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆರಳನ್ನ ಒತ್ತಿ ಅದ್ರ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಾವು ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೇವೆ. ಈ ಬತ್ತಿಯಿಂದ 200 ವರ್ಷದ ಹಳೆಯದನ್ನು ನಿಮಗೆಲ್ಲರಿಗೂ ತೋರಿಸಿದ್ದೀವಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಕನ್ನಡಕ ಹಾಕ್ಕೊಂಡು ನಿಂತಿರ್ತಕ್ಕಂಥವ್ರು ಅವರು ಭಾಗ್ಯ ಎನ್ ಪ್ರಸಾದ್. ಇವರು ರಾಜಾಜಿನಗರಲ್ಲಿರ್ತಾರೆ. ಇವರು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ನೀವು ಅವರಿಗೆ ಭೇಟಿ ಬೇಕಾದರೆ ಮಾಡಿ. ಚಕ್ಲಿ, ಟೇಂಗೋಳ್, ಈ ಥರ ಮುಚ್ಚರೆ ಎಲ್ಲವನ್ನ ಮಾಡಿಕೊಡ್ತಾರೆ. ಗೋಕುಲಾಷ್ಟಮಿ ಹಬ್ಬಕ್ಕೆ 15 ದಿವಸ ಮುಂಚೆ ಆರ್ಡ್ರ್ ಕೊಡಬೇಕಾಗಿ ವಿನಂತಿ. ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿ ಯಾವುದೋ ಸಣ್ಣ ಫಂಕ್ಷನ್ ಆದರೆ 20 ಜನ 30 ಜನಕ್ಕೆ ಅಡುಗೆ ಬೇಕು ಅಂತಂದರೆ ಇವರಿಗೆ ಆರ್ಡರ್ ಕೊಟ್ಟರೆ ಒಂದು 15 ದಿವಸ ಮುಂಚೆ ಮಾಡಿಕೊಡುತ್ತಾರೆ. ಮನೆಯಲ್ಲೇ ಮಾಡಿಸಿಕೊಂಡು ತಿನ್ನುವುದರಿಂದ ನಿಮಗೆ ಆನಂದವಾಗುತ್ತದೆ ಮತ್ತು ಆರೋಗ್ಯಕರ ಶುಚಿಯಾಗಿರುತ್ತದೆ ಎಂದು ನಾನು ಭಾವಿಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ 9900917268. ಇನ್ನೊಮ್ಮೆ ಹೇಳುತ್ತೇವೆ, ಫೋನ್ ನಂಬರ್ ಬರೆದುಕೊಳ್ಳಿ. 9900917268. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು.